ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920 HSR ಲೇಔಟ್, ಬೆಂಗಳೂರಿನಿಂದ. ನಾನಿವತ್ತು ಚರ್ಚೆ ಮಾಡೋದು ಕೆಲವು ಪೇಷಂಟು ಅವರು ಏನು ಮಾಡ್ತಾರೆ, ಏನೋ ಒಂದು ಸಂಘರ್ಷ ಮಾಡ್ತಾ ಇರ್ತಾರೆ ಜೀವನದಲ್ಲಿ. ಅದರ ಅದರ ಕಾರಣದಿಂದ ಅವರಿಗೆ ತುಂಬ ಗಂಭೀರವಾದ ಗಾಯಗಳು, ಡಿಸಬಿಲಿಟಿ, ಇಂಜುರೀಸು, ಆರ್ಗನ್ ಫೇಲ್ಯೂರ್ಸು, ಬೇರೆ ಬೇರೆ ಅಂಶಗಳು ಫೇಲ್ಯೂರ್ ಆಗಿಬಿಡೋದು, ಹಾರ್ಟ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಬೇರೆ ಬೇರೆ ಅಂಶ ಎಲ್ಲ ಅಂಗಗಳು ಫೇಲ್ಯೂರ್ ಆಗಿಬಿಡುತ್ತೆ. ಕೆಲವು ಸತಿ ಕೈ ಕಾಲಿಗೆ ಇಂಜುರಿ ಆಗಿಬಿಡುತ್ತೆ. ಇದೆಲ್ಲ ಆಗ್ತಾ ಇರುತ್ತೆ. ಇದು ಯಾಕಾಗತ್ತೆ ಅಂದರೆ, ಅವರು ಜೀವನ ಒಂದು ಸಂಘರ್ಷವಾಗಿ ಏನೋ ಒಂದು ಗುರಿ ಇಟ್ಕೊಂಡು ಅದರ ಮೇಲೆ ಫುಲ್ ಶಕ್ತಿ ಹಾಕಿ ಸಂಘರ್ಷವನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ, ಆ ಸಂಘರ್ಷನ ಯಾವಾಗ ಹೆಂಗೆ ನಡ್ಸ್ಕೋಬೇಕು ಅದು ಸ್ವಲ್ಪ ಅವ್ರಿಗೆ ಅರ್ಥ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವರು ತಪ್ಪುಗಳನ್ನು ಮಾಡಿ ಗಂಭೀರವಾಗಿ ಗಾಯ ಅಥವಾ ಆರೋಗ್ಯವನ್ನು ಕಳ್ಕೊಳ್ತಾರೆ. ಇದರ ಮಾರ್ಗದರ್ಶನ ಎಲ್ಲಿದೆ ಅಂದರೆ, ಕುರಾನಲ್ಲಿ ಸೂರಾ 97 97 ಖದ್ರಲ್ಲಿ ಹೇಳಿದೆ, ಇನ್ನ ಅನ್ಜಲ್ನಾ ಫಿ ಲೈಲತುಲ್ ಖದ್ರ್ ವಮಾ ಅದ್ರಾಕ ಫಿ ಲೈಲತುಲ್ ಖದ್ರ್. ಅಂದರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ, ನಮಗೆ ಏನೇನು ನಡೆಯುತ್ತೆ, ಅದು ನಾವು ಹುಟ್ಟುವ ಮುಂಚೆನೇ, ತುಂಬ ವರ್ಷ ಮುಂಚೆ ಎಲ್ಲ ನಿರ್ಧಾರ ಆಗಿಬಿಡುತ್ತೆ. ಅದರ ಹತ್ರ ನಾವು ಜೀವನದಲ್ಲಿ ಏನೋ ಸಂಘರ್ಷ ಮಾಡಬಾರ್ದು ಅಂತ ಅಲ್ಲ, ಬಟ್ಟು ನಾವು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರಾರ್ಥನೆ ಎಷ್ಟು ಮಾಡಬೇಕು, ಸಂಘರ್ಷ ಎಷ್ಟು ಮಾಡಬೇಕು, ಜನರ ಜೊತೆ ನಮ್ಮ ಸಂಬಂಧಗಳನ್ನು ಯಾವ ರೀತಿಯಲ್ಲಿ ನಡ್ಕೋಬೇಕು, ಒಳ್ಳೆತನ ಏನು, ಕೆಟ್ಟತನ ಏನು, ಪಾಪಗಳು ಏನು ಎಲ್ಲ ಅರ್ಥ ಮಾಡ್ಕೋಬೇಕು, ಪಶ್ಚಾತ್ತಾಪ ಏನು ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಟ್ ಕೆಲವು ಜನ ಏನು ಮಾಡ್ತಾರೆ, ಸ್ವಲ್ಪ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ತುಂಬ ಒಂದೇ ಅಂಶದಲ್ಲಿ ಫುಲ್ಲು ಸಂಘರ್ಷ ಮಾಡಿ ಬೇರೆದೆಲ್ಲ ಸರಿ ಬ್ಯಾಲೆನ್ಸ್ ಮಾಡಲ್ಲ. ಅದರಿಂದ ತುಂಬ ಗಂಭೀರವಾದ ಗಾಯಗಳು ಆಗಿಬಿಡುತ್ತೆ. ಇನ್ನೊಂದು ಕಡೆ ಹೇಳಿದೆ ಕುರಾನಲ್ಲಿ, ದೇವರು ನಮ್ಮ ಪರಿಸ್ಥಿತಿ ಅಲ್ಲಿವರೆಗೂ ಬದಲಾಯಿಸಲ್ಲ ಎಲ್ಲಿವರೆಗೂ ನಾವು ನಮ್ಮ ಒಳಗಡೆ ಇರುವ ಅಂಶ ಒಳಗಡೆ ಇರುವ ಕ್ವಾಲಿಟೀಸ್ನ ಬದಲಾಯಿಸಲ್ಲ. ಅಂದರೆ ನಾವು ದೇವರು ನಮ್ಮ ಪರಿಸ್ಥಿತಿ ಬದಲಾಯಿಸಬೇಕಂದ್ರೆ ನಾವು ನಮ್ಮ ಒಳಗಡೆ ಇರುವ ಪರಿಸ್ಥಿತಿಯನ್ನು ಬದಲಾಯಿಸಿದ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಬಟ್ ತುಂಬ ಜನ ಏನು ಮಾಡ್ತಾರೆ, ಎಷ್ಟು ಫಾಸ್ಟಾಗಿ ಎಷ್ಟು ಜೋರಾಗಿ ಅವರ ಗುರಿಯನ್ನು ಅಟ್ಟಿಸ್ತಾ ಇರ್ತಾರೆ ಅಂದರೆ, ಅವ್ರ ಒಳಗಡೆ ಏನೋ ನಡೀತಾ ಇದೆ ಅಂತೋ ಪಾಸ್ ಮಾಡೋದು, ರಿಫ್ಲೆಕ್ಟ್ ಮಾಡೋದು, ಮೆಡಿಟೇಟ್ ಮಾಡೋದನ್ನು ಕಂಪ್ಲೀಟ್ಲಿ ಪೂರ್ವವಾಗಿ ಮರ್ತು ಬಿಡ್ತಾರೆ. ಸೊ ದಯವಿಟ್ಟು ತನ್ನನ್ನು ಕಾಮಿಡಿಯನ್, ಜೋಕರ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ ಮತ್ತು ಬೇರೆಯವ್ರಿಗನ್ನು ಕಾಪಾಡ್ಕೊಳ್ಳಿ. ಕೈಂಡ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.